2024-25ನೇ ಸಾಲಿನ KSEAB ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 1 ರಸಾಯನ ವಿಜ್ಞಾನದ ಉತ್ತರಗಳನ್ನು ನಾವೀಗ ನೋಡೋಣ. ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ನಾವು ಉತ್ತರಗಳನ್ನು ಹೇಗೆ ಬರೀಬೇಕು ಅಂತಂದರೆ ಅವುಗಳ ಕ್ರಮಾಕ್ಷರಗಳೊಡನೂ ಕೂಡ ನಾವು ಬರೀಬೇಕಾಗುತ್ತೆ. ಮೊದಲನೇ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆಯಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಕ್ರಿಯೆಯು ಎ ಅಂತರುಷ್ಣಕ ಕ್ರಿಯೆ, ಬಿ ಸ್ಥಾನಪಲ್ಲಟ ಕ್ರಿಯೆ, ಸಿ ಬಹಿರುಷ್ಣಕ ಕ್ರಿಯೆ, ಡಿ ರೆಡಾಕ್ಸ್ ಕ್ರಿಯೆ. ಇಲ್ಲಿ ನಾವು ಸಮೀಕರಣವನ್ನು ನೋಡಬೇಕಾಗತ್ತೆ. ನೀರು ಇಲ್ಲಿ ವಿದ್ಯುತ್ತನ್ನು ಹಾಯಿಸಿದಾಗ ಹೈಡ್ರೋಜನ್ ಅನಿಲ ಮತ್ತು ಆಕ್ಸಿಜನ್ ಅನಿಲಗಳಾಗಿ ವಿಭಜನೆಯಾಗುತ್ತೆ. ಇಲ್ಲಿ ವಿದ್ಯುತ್ತನ್ನು ನೀಡೋದ್ರಿಂದ ಆ ಉಷ್ಣವನ್ನು ಹೀರಿಕೊಂಡು ಈ ರಾಸಾಯನಿಕ ಕ್ರಿಯೆ ನಡೆಯೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಎ ಅಂತರುಷ್ಣಕ ಕ್ರಿಯೆ. ಪ್ರಶ್ನೆ ಸಂಖ್ಯೆ 14, ಆಲ್ಕಿನ್ನ 5ನೇ ಸದಸ್ಯನ ಅಣುವಿನಲ್ಲಿರುವ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ. ಆಲ್ಕಿನ್ನ ಮೊದಲನೇ ಸದಸ್ಯ ಈಥೀನ್, 2ನೇ ಸದಸ್ಯ ಪ್ರೋಪಿನ್, 3ನೇ ಸದಸ್ಯ ಬ್ಯೂಟಿನ್, 4ನೇ ಸದಸ್ಯ ಪೆಂಟೀನ್ ಹಾಗೂ 5ನೇ ಸದಸ್ಯ ಹೆಕ್ಸೀನ್. ಹೆಕ್ಸೀನ್ ಅಂತಂದರೆ ಅದರಲ್ಲಿ 6 ಕಾರ್ಬನ್ಗಳು ಮತ್ತು 12 ಹೈಡ್ರೋಜನ್ಗಳು ಇರುತ್ತವೆ. ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ ಸಿ. ಪ್ರಶ್ನೆ ಸಂಖ್ಯೆ 15, ಕಾರ್ಬನ್ ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುವ ಕಾರ್ಬನ್ನ ಗುಣ. ಇದಕ್ಕೆ ಸರಿಯಾದ ಉತ್ತರ ಕೆಟನೀಕರಣ. ಇದು ಎಷ್ಟು ಉದ್ದದ ಸರಪಳಿಯನ್ನು ಬೇಕಾದರೂ ನಿರ್ಮಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 16, ಕಮಟುವಿಕೆಯನ್ನು ಹೇಗೆ ತಡೆಗಟ್ಟಲಾಗುತ್ತದೆ? ಉತ್ತರ, ಕಮಟುವಿಕೆಯನ್ನು ಗಾಳಿ ಪ್ರವೇಶಿಸಿದ ಸಂಗ್ರಾಹಕಗಳಲ್ಲಿ ಶೇಖರಿಸಿಡಬೇಕಾಗತ್ತೆ. ಹಾಗೆ ಪೊಟ್ಟಣಗಳೊಳಗೆ ನೈಟ್ರೋಜನ್ ಅನಿಲಗಳನ್ನು ಹಾಯಿಸುವಂಥದ್ದು, ಉತ್ಕರ್ಷಣವನ್ನು ತಡೆಗಟ್ಟುವ ವಸ್ತುಗಳು, ಹಾಗಂದರೆ ಪ್ರತಿ ಉತ್ಕರ್ಷಗಳನ್ನು ಸೇರಿಸೋದು. ಈ 3 ವಿಧಾನಗಳಿಂದನೂ ಕೂಡ ಕಮ್ಮಟುವಿಕೆಯನ್ನು ತಡೆಗಟ್ಟಬಹುದು. 1 ಅಂಕಕ್ಕೆ ಯಾವುದಾದರೂ 2 ಅಂಶಗಳನ್ನು ಬರೆದರೆ ಉತ್ತರ ಸರಿಯಾಗುತ್ತೆ. ಆಮ್ಲಶಾಮಕದ pH ಮೌಲ್ಯ 7ಕ್ಕಿಂತ ಹೆಚ್ಚು, ಕಾರಣ ಕೊಡಿ. ಆಮ್ಲಗಳ pH ಮೌಲ್ಯ 7ಕ್ಕಿಂತ ಕಡಿಮೆ ಇರುತ್ತದೆ. ಆಮ್ಲಶಾಮಕಗಳು ಪ್ರತ್ಯಾಮ್ಲಗಳಾಗಿರುತ್ತೆ, ಆದ್ದರಿಂದ ಇವುಗಳ pH ಮೌಲ್ಯ 7ಕ್ಕಿಂತ ಹೆಚ್ಚಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 18, ಎಥನಾಲನ್ನು ಎಥನೋಯಿಕ್ ಆಮ್ಲವಾಗಿ ಪರಿವರ್ತಿಸುವುದನ್ನು ಉತ್ಕರ್ಷಣ ಕ್ರಿಯೆ ಎನ್ನುತ್ತೇವೆ. ಏಕೆ? ಏಕೆಂದರೆ ಎಥನಾಲ್ನಲ್ಲಿ ಹೈಡ್ರೋಜನನ್ನು ತೆಗೆದು ಆಕ್ಸಿಜನನ್ನು ಸೇರ್ಪಡಿಸೋದ್ರಿಂದ ಅದನ್ನು ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 19, ರಚನಾ ಸಮಾಂಗಿಗಳು ಎಂದರೇನು? ಬ್ಯೂಟೇನ್ನ ರಚನಾ ಸಮಾಂಗಿಗಳನ್ನು ಬರೆಯಿರಿ. ಅಣುಸೂತ್ರ ಒಂದೇ ಇರಬೇಕು, ಆದರೆ ಬೇರೆ ಬೇರೆ ರಚನಾ ಸೂತ್ರವನ್ನು ಹೊಂದಿರುವಂತಹ ಕಾರ್ಬನ್ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳು ಅಂತ ಕರಿತೀವಿ. ಬ್ಯೂಟೇನ್ನ ರಚನಾ ಸಮಾಂಗಿಗಳು ಎನ್ ಬ್ಯೂಟೇನ್, ಇದು ನೇರ ಸರಪಳಿಯನ್ನು ಹೊಂದಿರುತ್ತೆ. ಐಸೋಬ್ಯೂಟೇನ್, ಇದು ಕವಲು ಸರಪಳಿಯನ್ನು ಹೊಂದಿರುತ್ತೆ. ಎರಡರಲ್ಲೂ ಕೂಡ ಅಣುಸೂತ್ರ C4H10 ಆಗಿರುತ್ತೆ, ಆದರೆ ರಚನಾ ವಿನ್ಯಾಸ ಮಾತ್ರ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಇವೆರಡನ್ನೂ ಕೂಡ ರಚನಾ ಸಮಾಂಗಿಗಳು ಅಂತಂದ್ಬಿಟ್ಟು ಕರಿತೀವಿ. ಈ ಪ್ರಶ್ನೆಯಲ್ಲಿ ಅಥವಾ ಅನ್ನುವಂತಹ ಇನ್ನೊಂದು ಪ್ರಶ್ನೆಯನ್ನು ಕೇಳಿದರೆ, ಕ್ರಿಯಾಗುಂಪು ಎಂದರೇನು? ಪ್ರೊಪೆನ್ಯಾಲ್ ಮತ್ತು ಪ್ರೊಪೆನಾಲ್ಗಳಲ್ಲಿರುವ ಕ್ರಿಯಾಗುಂಪುಗಳನ್ನು ಹೆಸರಿಸಿ. ಹೈಡ್ರೋಕಾರ್ಬನ್ಗೆ ವಿಶೇಷ ಗುಣವನ್ನು ನೀಡುವ ಪರಮಾಣು ಅಥವಾ ಪರಮಾಣುಗಳ ಗುಂಪನ್ನು ಕ್ರಿಯಾಗುಂಪು ಅಂತ ಕರಿತೀವಿ. ಪ್ರೊಪೆನ್ಯಾಲ್ನಲ್ಲಿರುವಂತಹ ಕ್ರಿಯಾಗುಂಪು ಆಲ್ಡಿಹೈಡ್, CHO ಅಥವಾ ಅದರ ರಚನಾ ವಿನ್ಯಾಸವನ್ನು ಈ ರೀತಿ ಬರೀಬೋದು. ಪ್ರೊಪೆನಾಲ್ನಲ್ಲಿರುವಂತಹ ಕ್ರಿಯಾಗುಂಪು ಆಲ್ಕೋಹಾಲ್ ಅಂದರೆ OH ಗುಂಪು. ಇದರಲ್ಲಿ ಕ್ರಿಯಾಗುಂಪು ಅಂದ್ರೇನು ಅಂತ ಸರಿಯಾಗಿ ಬರೆದರೆ 1 ಅಂಕ. ಈ 2 ಕ್ರಿಯಾಗುಂಪುಗಳ ಹೆಸರನ್ನು ಬರೆಯೋದ್ರಿಂದ 1 ಅಂಕ ಸಿಗುತ್ತೆ. ಪ್ರಶ್ನೆ ಸಂಖ್ಯೆ 20, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಸ್ವಭಾವವನ್ನು ಪತ್ತೆ ಹಚ್ಚಲು ನೀಲಿ ಲಿಟ್ಮಸ್ ಕಾಗದ ಮತ್ತು ಕೆಂಪು ಲಿಟ್ಮಸ್ ಕಾಗದಗಳು ಹೇಗೆ ಸಹಕಾರಿಯಾಗಿವೆ?
ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸ್ತವೆ. ಅದೇ ರೀತಿ ಆಮ್ಲಗಳು ಕೆಂಪು ಲಿಟ್ಮಸ್ ಕಾಗದದ ಬಣ್ಣವನ್ನು ಬದಲಾಯಿಸೋದಿಲ್ಲ. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತವೆ. ಹಾಗೆಯೇ ಪ್ರತ್ಯಾಮ್ಲಗಳು ನೀಲಿ ಲಿಟ್ಮಸ್ ಕಾಗದದ ಬಣ್ಣವನ್ನು ಬದಲಾಯಿಸೋದಿಲ್ಲ. ಇಲ್ಲಿ 4 ಅಂಶಗಳನ್ನು ಬರೀಬೇಕಾಗುತ್ತೆ. ಒಂದೊಂದಕ್ಕೂ ಅರ್ಧ ಅರ್ಧ ಅಂಕಗಳು ಲಭಿಸುತ್ತೆ. ಪ್ರಶ್ನೆ ಸಂಖ್ಯೆ 21. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಣ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತಂದರೆ ಕಾರ್ಬನ್ಗಳ ನಡುವೆ ಏಕಬಂಧ ಇರುತ್ತೆ. ಆದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಕಾರ್ಬನ್ಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಇರುತ್ತೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕಡಿಮೆ ಕ್ರಿಯಾಶೀಲವಾಗಿರುತ್ತೆ, ಆದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹೆಚ್ಚು ಕ್ರಿಯಾಶೀಲವಾಗಿರುತ್ತೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಆದೇಶನ ಕ್ರಿಯೆಗೆ ಒಳಪಟ್ಟರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸಂಕಲನ ಕ್ರಿಯೆಗೆ ಒಳಪಡುತ್ತವೆ. ಇದರಲ್ಲಿ ಯಾವುದಾದರೂ 2 ವ್ಯತ್ಯಾಸಗಳನ್ನು ಸರಿಯಾಗಿ ಬರೆದರೆ 2 ಅಂಕಗಳು ಸಿಗುತ್ತೆ. ಈಗ 3 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 22. ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಲೋಹದ ಚೂರು, ಹೈಡ್ರೋಜನ್ ಅನಿಲ. ಈ ಚಿತ್ರವನ್ನು ಪೂರ್ಣವಾಗಿ ಬರೆದು ಇದು ಲೋಹದ ಚೂರಾಗಿರುತ್ತೆ. ಇಲ್ಲಿ ಹೈಡ್ರೋಜನ್ ಅನಿಲ ಸಂಗ್ರಹವಾಗುತ್ತೆ. ಇಲ್ಲಿ ಚಿತ್ರವನ್ನು ಬರೆದರೆ ಅದಕ್ಕೆ 2 ಅಂಕಗಳು ಸಿಗುತ್ತೆ. ಭಾಗಗಳು ಒಂದೊಂದು ಭಾಗಕ್ಕೆ ಅರ್ಧ ಅಂಕಗಳಂತೆ ಒಟ್ಟು 1 ಅಂಕ ಸಿಗುತ್ತೆ. ಪ್ರಶ್ನೆ ಸಂಖ್ಯೆ 23. ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ. ಮೊದಲನೇದು ನೈಸರ್ಗಿಕ ಅನಿಲದ ದಹನ ಕ್ರಿಯೆ. ನೈಸರ್ಗಿಕ ಅನಿಲ ಅಂತಂದರೆ CH4. ಇದನ್ನು ದಹನ ಮಾಡುವಾಗ ಆಕ್ಸಿಜನ್ ಜೊತೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉಂಟಾಗುತ್ತದೆ. ಇಲ್ಲಿ ಸರಿದೂಗಿಸೋದಕ್ಕಾಗಿ ಆಕ್ಸಿಜನ್ಗೆ 2 ಸೇರಿಸಬೇಕಾಗುತ್ತೆ, ಹೈಡ್ರೋಜನ್ಗೂ 2 ಸೇರಿಸಬೇಕಾಗುತ್ತೆ. ಒಟ್ಟು ಕಾರ್ಬನ್ 2 ಬದಿಯಲ್ಲೂ 1 ಕಾರ್ಬನ್ಗಳಿವೆ. ಹೈಡ್ರೋಜನ್ಗಳು ಒಟ್ಟು 4 ಇದ್ದಾವೆ. ಆಕ್ಸಿಜನ್ಗಳು ಕೂಡ ಒಟ್ಟು 4 ಇದ್ದಾವೆ. ಎರಡನೆಯದು ಪೊಟ್ಯಾಷಿಯಂನಂತಹ ಲೋಹ ನೀರಿನೊಂದಿಗೆ ವರ್ತಿಸುವುದು. ಪೊಟ್ಯಾಷಿಯಂನ ಸಂಕೇತ K. ನೀರಿನೊಂದಿಗೆ ವರ್ತಿಸ್ತಾ ಇದೆ ಅಂತಂದರೆ ಅದರಲ್ಲಿ H2O ಅಂತ ಬರ್ಕೊಳ್ಬೇಕು. ಈ 2 ಪ್ರತಿವರ್ತಕಗಳು ಸೇರಿ KOH ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಪ್ಲಸ್ ನೀರು ಉಂಟಾಗುತ್ತೆ. ಇಲ್ಲಿ ಸರಿದೂಗಿಸೋದಕ್ಕಾಗಿ ಪೊಟ್ಯಾಷಿಯಂಗೆ 2, ನೀರಿನ ಅಣುಗೆ 2, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ಗೆ 2 ಸೇರಿಸಬೇಕಾಗುತ್ತೆ. ತಾಮ್ರದ ಸಲ್ಫೇಟ್ ದ್ರಾವಣದೊಂದಿಗೆ ಕಬ್ಬಿಣ ವರ್ತಿಸುವುದು. CuSO4 ತಾಮ್ರದ ಸಲ್ಫೇಟ್ ಪ್ಲಸ್ ಕಬ್ಬಿಣ Fe. ಇವೆರಡೂ ಪರಸ್ಪರ ವರ್ತಿಸಿದಾಗ ಕಬ್ಬಿಣದ ಸಲ್ಫೇಟ್ ಮತ್ತು ತಾಮ್ರ ಸಿಗುತ್ತೆ. ಇಲ್ಲಿ ಆಲ್ರೆಡಿ ಇದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣವಾಗಿಯೇ ಇದೆ. ಹಾಗಾಗಿ ಮತ್ತೆ ಸರಿದೂಗಿಸುವಂತಹ ಅವಶ್ಯಕತೆ ಬರುವುದಿಲ್ಲ. ಇಲ್ಲಿ ಇದೇ ಪ್ರಶ್ನೆಗೆ ಅಥವಾ ಅನ್ನುವಂತಹ ಇನ್ನೊಂದು ಪ್ರಶ್ನೆಯನ್ನು ಸೇರಿಸಿದರೆ ಬೇರಿಯಂ ಕ್ಲೋರೈಡ್ ದ್ರಾವಣವು ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣದೊಂದಿಗೆ ವರ್ತಿಸುವ ಕ್ರಿಯೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಯಾಗಿದೆ? ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಇಲ್ಲಿ ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ. ಇದರ ರಾಸಾಯನಿಕ ಸಮೀಕರಣವನ್ನು ಬರೆದರೆ ಬೇರಿಯಂ ಕ್ಲೋರೈಡ್ BaCl2 ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್ Al2SO4 ಥ್ರೈಸ್ ಗಿವ್ಸ್. ಇಲ್ಲಿ ಉತ್ಪನ್ನಗಳು ಯಾವ ಸಿಗ್ತವೆ ಅಂತಂದರೆ ಅಲ್ಯೂಮಿನಿಯಂ ಕ್ಲೋರೈಡ್ ಪ್ಲಸ್ BaSO4 ಬೇರಿಯಂ ಸಲ್ಫೇಟ್. ಇದನ್ನು ಸರಿದೂಗಿಸೋದಕ್ಕಾಗಿ ಬೇರಿಯಂ ಕ್ಲೋರೈಡ್ಗೆ 3 ಸೇರಿಸಬೇಕಾಗತ್ತೆ, ಅಲ್ಯೂಮಿನಿಯಂ ಕ್ಲೋರೈಡಿಗೆ 2 ಸೇರಿಸಬೇಕು ಹಾಗೂ ಬೇರಿಯಂ ಸಲ್ಫೇಟಿಗೆ 3 ಸೇರಿಸಬೇಕಾಗತ್ತೆ. ಮುಂದಿನ ಪ್ರಶ್ನೆ 24. NaOH, CaOH ಟ್ವೈಸ್, H2 ಮತ್ತು Cl2 ವಸ್ತುಗಳನ್ನು ನಿಮಗೆ ನೀಡಲಾಗಿದೆ. ಇವುಗಳಲ್ಲಿ ಯಾವ ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಬ್ಲೀಚಿಂಗ್ ಪುಡಿಯನ್ನು ತಯಾರಿಸುವಿರಿ? ಬ್ಲೀಚಿಂಗ್ ಪುಡಿಯ ರಾಸಾಯನಿಕ ಹೆಸರು ಮತ್ತು ಅಣುಸೂತ್ರವನ್ನು ಬರೆಯಿರಿ ಮತ್ತು ಅದರ 2 ಉಪಯೋಗಗಳನ್ನು ಬರೆಯಿರಿ.
ಬ್ಲೀಚಿಂಗ್ ಪುಡಿಯನ್ನು ತಯಾರಿಸಲು ಬಳಸುವಂತಹ ವಸ್ತುಗಳು CaOH2 ಮತ್ತು Cl2. ಇದೆರಡನ್ನೂ ಸರಿಯಾಗಿ ಬರೆದರೆ 1 ಅಂಕ. ಬ್ಲೀಚಿಂಗ್ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅಥವಾ ಕ್ಯಾಲ್ಶಿಯಂ ಹೈಪೋಕ್ಲೋರೈಟ್ ಅಂತಲೂ ಕೂಡ ಹೇಳ್ತಾರೆ. ಬ್ಲೀಚಿಂಗ್ ಪುಡಿಯ ಅಣುಸೂತ್ರ ಏನು ಅಂದರೆ CaOCl2. ಈ ಎರಡೂ ಉತ್ತರವನ್ನು ಸರಿಯಾಗಿ ಬರೆದರೆ 1 ಅಂಕ ಸಿಗುತ್ತೆ. ಹಾಗೆ ಇದರ ಉಪಯೋಗಗಳನ್ನು ನಾವು ನೋಡೋದಾದರೆ ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ಮತ್ತು ನಾರನ್ನು ಚೆಲುವೆ ಮಾಡಲು ಬಳಸ್ತಾರೆ. ಕಾಗದದ ಕಾರ್ಖಾನೆಗಳಲ್ಲಿ ಮರದ ತಿರುಳನ್ನು ಚೆಲುವೆ ಮಾಡಲು, ಲಾಂಡ್ರಿಗಳಲ್ಲಿ ತೊಳೆದ ಬಟ್ಟೆಯನ್ನು ಚೆಲುವೆ ಮಾಡಲು, ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಹಾಗೂ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಸೋಂಕುನಾಶಕವಾಗಿ ಬಳಸ್ತಾರೆ. ಇದಿಷ್ಟು ಉಪಯೋಗಗಳಲ್ಲಿ ಯಾವುದಾದರೂ 2 ಉತ್ತರಗಳನ್ನು ಸರಿಯಾಗಿ ಬರೆದರೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 25. ಸಲ್ಫೈಡ್ ಅದುರಿನಿಂದ ಸತುವಿನ ಉದ್ಧರಣೆಯನ್ನು ವಿವರಿಸಿ. ಸಲ್ಫೈಡ್ ಅದಿರಿನಿಂದ ಸತುವಿನ ಉದ್ಧರಣೆಯನ್ನು ಮಾಡುವಂತಹ ವಿಧಾನದಲ್ಲಿ 2 ಪ್ರಮುಖ ಹಂತಗಳಿದ್ದಾವೆ. ಸತುವಿನ ಸಲ್ಫೈಡ್, ಇದು ಸಲ್ಫೈಡ್ ಅದಿರಾದ್ರಿಂದ ಅದನ್ನು ನಾವು ಉರಿಯುವಿಕೆ ಕ್ರಿಯೆಗೆ ಒಳಪಡಿಸ್ಬೇಕು. ಇದರಿಂದ ಏನಾಗುತ್ತೆ ಅಂದರೆ ಸತುವಿನ ಆಕ್ಸೈಡ್ ದೊರೆಯುತ್ತೆ. ಈ ಸತುವಿನ ಆಕ್ಸೈಡನ್ನು ಕೋಕ್ನೊಂದಿಗೆ ವರ್ತಿಸೋ ಹಾಗೆ ಮಾಡೋದ್ರಿಂದ ಸತುವಿನ ಆಕ್ಸೈಡ್ನ ಅಪಕರ್ಷಣೆಯಾಗಿ ಕೊನೆಗೆ ಸತುವಿನ ಲೋಹ ನಮಗೆ ಸಿಗುತ್ತೆ. ಇದು ಎರಡನ್ನೂ ಸರಿಯಾಗಿ ಬರೆದ್ರೆ 2 ಅಂಕಗಳು ಸಿಗುತ್ತೆ. ಹಾಗೆ ಪ್ರಶ್ನೆ ಸಂಖ್ಯೆ 25ರಲ್ಲೇ ಇನ್ನೂ ಒಂದು ಪ್ರಶ್ನೆಯನ್ನು ಕೇಳಿದರೆ ಬಿ. ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆಯನ್ನು ವಿವರಿಸಿ. ಸೋಡಿಯಂನ ಪರಮಾಣು ಸಂಖ್ಯೆ 11. ಇದರ ಎಲೆಕ್ಟ್ರಾನ್ ಹಂಚಿಕೆ 2, 8, 1 ಈ ರೀತಿ ಆಗುತ್ತೆ. ಇದರಲ್ಲಿ ಅತ್ಯಂತ ಹೊರಕಕ್ಷೆಯಲ್ಲಿರುವಂತಹ 1 ಎಲೆಕ್ಟ್ರಾನನ್ನು ಕಳ್ಕೊಂಡ್ರೆ ಇದು Na+ ಅಯಾನ್ ಆಗುತ್ತೆ. ಇದನ್ನು ಸೋಡಿಯಂ ಧಯಾನ ಅಯಾನು ಅಂತ ಕರಿತೀವಿ. ಇದರಲ್ಲಿ ಉಳಿಯುವಂತಹ ಎಲೆಕ್ಟ್ರಾನುಗಳು 2, 8. ಅದೇ ರೀತಿ ಕ್ಲೋರಿನ್ ಪರಮಾಣು ಸಂಖ್ಯೆ 17. ಇದರ ಎಲೆಕ್ಟ್ರಾನ್ ಹಂಚಿಕೆ 2, 8, 7. ಅತ್ಯಂತ ಹೊರಕಕ್ಷೆಯಲ್ಲಿ 7 ಎಲೆಕ್ಟ್ರಾನ್ಗಳನ್ನು ಹೊಂದಿದೆ. ಅಷ್ಟಕ ವಿನ್ಯಾಸವನ್ನು ಹೊಂದಬೇಕು ಅಂತಂದರೆ ಇದಕ್ಕೆ ಇನ್ನೂ 1 ಎಲೆಕ್ಟ್ರಾನ್ನ ಅವಶ್ಯಕತೆ ಇದೆ. ಹಾಗಾಗಿ 1 ಎಲೆಕ್ಟ್ರಾನನ್ನು ಪಡೆದುಕೊಂಡು 2, 8, 8 ಈ ಎಲೆಕ್ಟ್ರಾನ್ ಹಂಚಿಕೆಯನ್ನು ಪಡೆದುಕೊಂಡು ಕ್ಲೋರೈಡ್ ಅಯಾನು ಆಗುತ್ತೆ. ಇದು ಋಣ ಅಯಾನ್ ಆಗಿರುತ್ತೆ. ಈ 2 ಕೂಡ ಸೋಡಿಯಂನಿಂದ ಈ ಎಲೆಕ್ಟ್ರಾನ್ ವರ್ಗಾವಣೆಯಾಗಿ ಇಲ್ಲಿ ಸೋಡಿಯಂ ಕ್ಲೋರೈಡ್ ಅಯಾನು ಉಂಟಾಗುತ್ತೆ. ಈ 3 ಹಂತಗಳನ್ನು ಸರಿಯಾಗಿ ಬರೀಬೇಕಾಗುತ್ತೆ. ಇದಕ್ಕೆ ಒಟ್ಟು 2 ಅಂಕಗಳಿರುತ್ತೆ. ಇದರಿಂದ ಒಟ್ಟು ನಿಮಗೆ ಪೂರ್ಣವಾಗಿ 4 ಅಂಕಗಳು ಸಿಗುತ್ತೆ.